ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಶ್ರೀನಿವಾಸ್ ವ್ಲಾಗ್. ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವೇ ನನ್ನ ವ್ಲಾಗ್ನ ಫಸ್ಟ್ ನೋಡ್ಬೋದು. ಸೊ ಇವತ್ತು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ತೋರಿಸ್ತೀನಿ ಬನ್ನಿ. ಸೊ ಬೆಳಿಗ್ಗೆನೇ ಇವತ್ತು ಕಾಬೂಲ್ ಕಡಲೆಕಾಯಿ ನೆನೆಸಿ ಕುಕ್ಕರಲ್ಲಿ ಒಂದು 4-5 ವಿಷಿಲ್ ಕೂಗಿಸಿ ಇಟ್ಕೊಂಡಿದ್ದೀನಿ. ಸೊ ಪೂರಿ ಮತ್ತು ಚೆನ್ನ ಮಸಾಲ ಮಾಡೋಣ ಅಂತ ಸಿಂಪಲಾಗೆ. ತುಂಬ ದಿವಸ ಆಗಿತ್ತು, ಹಾಗಾಗಿ ಡೈಲಿ ರೈಸ್ ತಿಂದು ಬೇಜಾರಾಗೋಗಿತ್ತು. ಹಾಗಾಗಿ ಇವತ್ತು ಪೂರಿ ಮತ್ತು ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮಸಾಲೆ ಬಂದು ಒಂದು ಸ್ವಲ್ಪ ಅಂದರೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಕಾಯಿ ತುರಿ, ಟೊಮೊಟೊ 2 ಮತ್ತು ಸ್ವಲ್ಪ ಬೇಬಿ ಗೋಡಂಬಿ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು. ನನ್ನ ಹತ್ರ ಪೇಸ್ಟ್ ಇತ್ತು, ಸೊ ಹಾಗಾಗಿ ಪೇಸ್ಟ್ ಹಾಕಿದ್ದೀನಿ. ಸೊ ಇದಿಷ್ಟನ್ನು ಹಾಕಿ ನೀಟಾಗಿ ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು 4 ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಕಲರ್ಗೋಸ್ಕರ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಒಂದು ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಮತ್ತು ಇದು ಕಡಲೆಕಾಳು ನೆನೆಸಿಟ್ಟಿರೋದನ್ನ ಒಂದು 5 ವಿಷಿಲ್ ಬರ್ಸ್ಕೊಂಡಿದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಅದು ಬೆಂದಿರಬೇಕು, ಹಂಗಾದರೆ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ಬಾಣಲೆಗೆ ಬಂದು ಒಂದು 5 ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಆಯಿಲು. ಸ್ವಲ್ಪ ಇದು ಗ್ರೇವಿ ಆಗಿರೋದ್ರಿಂದ ಜಾಸ್ತಿನೇ ಬೇಕು ಆಯಿಲು. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ಕೊಳ್ತೀನಿ. ಇದು ಫ್ರೈ ಆಗ್ತಾ ಇದೆ. ಅಷ್ಟರಲ್ಲಿ ಒಂದು ಅರ್ಧ ಟೊಮೊಟೊ ಹೆಚ್ಕೊಳ್ಳೋಣ ಚೆಂದ. ಇವತ್ತು ನಂದಂತೂ ಬ್ಯುಸಿ ಶೆಡ್ಯೂಲ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೇಲಿ ಇವತ್ತು ಮೀಟಿಂಗ್ ಇದೆ ಅಂದ್ಬಿಟ್ಟು ಬೇಗ ಹೋದರು. ಹಾಗಾಗಿ ಮನೆ ಕೆಲಸ ಬೇಸಿಕ್ಸ್ ಎಲ್ಲ ಮುಗಿಸಿ ಸೊ ಇವಾಗ ನಾನು ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಆವಾಗಲೇ ಪಾತ್ರೆ ಎಲ್ಲ ತೊಳೆಯೋಕ್ಕೂ ಮುಂಚೆನೇ ಗೋಧಿ ಹಿಟ್ಟೆಲ್ಲ ಕಲಸಿಟ್ಬಿಟ್ಟಿದ್ದೀನಿ. ಇವಾಗ ಗ್ರೇವಿ ಮಾಡಿಬಿಟ್ಟು ಪೂರಿ ಒತ್ತಿ ಪೂರಿ ಮಾಡಿಟ್ಬಿಟ್ಟು ಫ್ರೆಶಪ್ ಆಗಕ್ಕೆ ಹೋಗಬೇಕು. ಸೊ ಹಾಗಾಗಿ ಮುಖ ತೋರಿಸ್ತಾ ಇಲ್ಲ, ನಾನು ಇನ್ನೂ ಫ್ರೆಶಪ್ ಆಗಿಲ್ಲ. ಸೆಕೆಗೆ ಚೆನ್ನಾಗಿ ಸ್ವೆಟ್ಟಾಗಿ ಮುಖ ಎಲ್ಲ ಒಂಥರ ಆಗಿದೆ. ಹಾಗಾಗಿ ಒಂದು ಸ್ವಲ್ಪ ಕಸೂರಿ ಮೆಥಿ ಮತ್ತು ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಬನ್ನಿ ಇವಾಗ ಒಂದು ಟೊಮೆಟೊನ ಹೆಚ್ಕೊಳ್ಳೋಣ. ದೊಡ್ಡ ಗಾತ್ರ ತೊಗೊಂಡಿರೋದ್ರಿಂದ 1.5 ಟೊಮೊಟೊ ಅಷ್ಟು ಗ್ರೈಂಡ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಟೊಮೊಟೊನ ಕೈಯಲ್ಲಿ ಹೆಚ್ಕೊಂಡು ಸಣ್ಣಕ್ಕೆ. ಸೊ ನೀವೆಲ್ಲ ಏನು ಮಾಡಿದಿರಿ ಬ್ರೇಕ್ಫಾಸ್ಟು? ಸೊ ಏನು ಬ್ಲಾಗ್ ಮಾಡೋದು ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಇವತ್ತು ಆಂಟಿ ಮನೆಗೆ ಹೋಗಬೇಕು. ಆಂಟಿ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಫ್ರೆಶಪ್ ಆಗಿ, ಮಕ್ಕಳಿಗೆ ಇನ್ನೂ ಸ್ನಾನ ಆಗಿಲ್ಲ. ಮಿಷಿನಿಗೆ ಸ್ವಲ್ಪ ಬೆಡ್ಶೀಟು, ದಿಮ್ ಕವರ್ ಎಲ್ಲ ಹಾಕಿದ್ದೀನಿ. ನಾನು ಮಾಮೂಲಿ ಡೇಸಲ್ಲಿ 15 ಡೇಸ್ ಒಂದು ಬೆಡ್ ಮೇಲೆ ಹಾಕೋದು ಬೆಡ್ಶೀಟ್ನ ವಾಶ್ ಮಾಡ್ತಿದ್ದೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಸ್ವೆಟ್ ಆಗ್ತೀವಲ್ವ, ಹಾಗಾಗಿ ದಿಮ್ ಕವರ್ ಎಲ್ಲನೂ ವೀಕ್ಲಿ ಒಂದ್ಸತಿ ವಾಶ್ ಮಾಡೋಕೆ ಹಾಕ್ಬಿಡ್ತೀನಿ. ಹಾಗಾಗಿ ಅದನ್ನು ವಾಶ್ ಮಾಡೋಕೆ ಹಾಕಿದ್ದೀನಿ. ಅದನ್ನು ತಗೊಂಡೋಗಿ ಒಣಗಾಕಬೇಕು. ನನ್ನ ಮಗ ಈಚೆ ಕಡೆ ಬಿಡ್ಕೋತಾ ಇದ್ದಾನೆ ಬಾಲ್ಕನಿಲಿ ನಿಂತ್ಕೊಂಡು. ಸೊ ಇವಾಗ ಇದು ಫ್ರೈ ಆಗಿದೆ ಅನಿಸುತ್ತೆ, ನೋಡೋಣ. ಅದು ಈ ಕುಕ್ಕಿಂಗ್ ಮಾಡುವಾಗ ಮತ್ತು ಮಾತಾಡುವಾಗ ಎಷ್ಟು ಹಿಂಸೆ ಡಿಸ್ಟರ್ಬೆನ್ಸ್ ಆಗುತ್ತೆ ಗೊತ್ತಾ. ಈ ಕಡೆನೂ ತೋರಿಸ್ಬೇಕು, ಆ ಕಡೆನೂ ತೋರಿಸ್ಬೇಕು. ಹಾಗಾಗಿ ಇಲ್ಲಾಂದರೆ ವ್ಲಾಗ್ ಆಗೋದೇ ಇಲ್ಲಲ್ಲ. ಒಂದು 20-30 ಮಿನಿಟ್ಸ್ ಆದ್ರೇ ವ್ಲಾಗ್ ಹಾಕೋಕ್ಕೆ ಸರಿ. ಯಾಕೆ ಅಂದರೆ ವಾಚಿಂಗ್ ಅವರ್ ಎಲ್ಲ ಕಂಪ್ಲೀಟ್ ಆಗಬೇಕು ಅಂದರೆ ನಾವು ಲೆಂತಿ ವಿಡಿಯೋ ಮಾಡಬೇಕು. 10 ನಿಮಿಷದ್ದು 15 ನಿಮಿಷದ ವಿಡಿಯೋ ಎಲ್ಲ ಮಾಡಿಬಿಟ್ಟು ಹಾಕಿದ್ರೆ ವಾಚಿಂಗ್ ಅವರ್ ಬೇಗ ಕಂಪ್ಲೀಟ್ ಆಗಲ್ಲ. ನಾವು ಅಷ್ಟೆಲ್ಲ ವ್ಲಾಗ್ ಮಾಡಿ ಹಾಕಿದ್ರೇ ಏನು ಡೈಲಿ 2 ಅವರಿಂದ 3 ಅವರ್ ಕೊಟ್ಟರೆ ವಾಚಿಂಗ್ ಅವರ್ ಹೆಚ್ಚು, ಆ ಥರ ಆಗುತ್ತೆ. ಸೊ ಆದಾಗ ಒಂದು ಅರ್ಧ ಗಂಟೆ ಮೇಲಾದರೂ ಮಾಡಲೇಬೇಕು ವಾಚಿಂಗ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ಡೈಲಿ ವ್ಲಾಗು. ನೋಡೋಣ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ. ನಿಧಾನಕ್ಕೆ ಆಗಲಿ ಅಲ್ವಾ, ನಿಧಾನಕ್ಕೆ ಅದು ಒಳ್ಳೇದಾಗಬೇಕು ಅಷ್ಟೇ ನಮ್ಮ ಅನಿಸಿಕೆ. ಸೊ ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿ ಬರುತ್ತೆ ಗ್ರೇವಿ ಎಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ರುಬ್ಬಿದೆ. ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ನಾವು ಏನೇ ಒಂದು ಡಿಶ್ ಮಾಡಲಿ, ಇಲ್ಲ ಆಹಾರ ಪದಾರ್ಥ ತಗೊಳ್ಳಿ, ತಿನ್ನೋದಕ್ಕೆ ಮೇನ್ ನಮ್ಗೆ ಅಟ್ರಾಕ್ಷನ್ ಆಗೋದೇ ಕಲರು. ಹಾಗನ್ಬಿಟ್ಟು ಫುಡ್ ಕಲರ್ ಏನೋ ಆ್ಯಡ್ ಮಾಡಬಾರ್ದು, ಅದು ಅನ್ಹೆಲ್ದಿ. ಸೊ ಇರೋದ್ರಲ್ಲೇ ಹೆಲ್ತಿಯಾಗೆ ಮಾಡ್ಕೊಂಡು ತಿನ್ನಬೇಕು ಅಂದರೆ ನಾವು ಈ ಥರ ಬ್ಯಾಡಿಗೆ ಮೆಣಸಿನ್ಕಾಯಿನ ಬಳಸ್ಕೊಂಡ್ರೆ ಕಲರ್ಫುಲ್ಲಾಗಿ ಬರುತ್ತೆ. ಇಲ್ಲ ನಮಗೆ ಗ್ರೀನ್ ಕಲರ್ ಪೇಸ್ಟ್ ಬೇಕು ಅಂದರೆ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ, ಪುದೀನ ಅಷ್ಟೇ ಜಾಸ್ತಿ ಹಾಕ್ಬಾರ್ದು. ನನಗೂ ಫಸ್ಟು ಗೊತ್ತಾಗ್ತಾ ಇರಲಿಲ್ಲ. ಗ್ರೀನ್ ಕಲರ್ ಪೇಸ್ಟ್ ಮಾಡಬೇಕು ಗ್ರೇವಿ ಪಲಾವು ಎಲ್ಲ ಅಂದರೆ ಪುದೀನ ಜಾಸ್ತಿ ಹಾಕ್ಬಿಡ್ತಿದ್ದೆ.
ಕಲರು ಬರ್ತಾ ಇರಲಿಲ್ಲ. ಆಮೇಲೆ ಆ ಪುದೀನ ಫ್ಲೇವರ್ ಜಾಸ್ತಿ ಆಗ್ಬಿಟ್ರೆ ತಿನ್ನಕ್ಕೆ ಇಷ್ಟ ಆಗಲ್ಲ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಗ್ರೀನ್ ಕಲರ್ ಬರ್ಬೇಕಂದ್ರೆ ಒಂದು ಪಾಲಕ್ ಸೊಪ್ಪು ಬಳಸ್ಕೋಬೇಕು, ಇಲ್ಲಾಂದ್ರೆ ಕೊತ್ತಂಬರಿ ಸೊಪ್ಪನ್ನೇ ಜಾಸ್ತಿ ಬಳಸ್ಕೋಬೇಕು. ಅವಾಗ ಅದು ಕಲರ್ ಚೆನ್ನಾಗಿ ಬರುತ್ತೆ. ಸೊ ನಮಗೆ ರೆಡ್ ಕಲರ್ ಬೇಕು ಅಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಬಳಸ್ಕೊಂಡ್ರೆ ಸಾಕು, ರೆಡ್ ಕಲರ್ ಬರುತ್ತೆ. ಸೊ ಯಾವುದೇ ತರ ಫುಡ್ ಕಲರ್ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಊಟಕ್ಕೆ ನ್ಯಾಚುರಲ್ ಆಗಿ ಬಳಸ್ಕೋಬಹುದು. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ. ಹಾಗೆ ಹೆಲ್ತ್ಗೂ ತುಂಬಾನೇ ಒಳ್ಳೇದು. ಹಾಗಾಗಿ ಆದಷ್ಟು ಸ್ವಲ್ಪ ನ್ಯಾಚುರಲ್ ಇರೋ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಕಲರ್ನ ನಾವು ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಬಂದು ಮಸಾಲ ಪೇಸ್ಟ್ ಆಮೇಲೆ ಇನ್ನೊಂದೇನಂದ್ರೆ ಯಾವುದೇ ಪದಾರ್ಥ ಮಾಡುವಾಗ ನಾವು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸಾಕಾಗತ್ತೆ ಅಷ್ಟು, ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟು. ಸುಮ್ಮನೆ ಜಾಸ್ತಿ ಮಾಡ್ಬಿಟ್ಟು ಟೇಸ್ಟೇ ಇಲ್ಲ ಅಂದ್ರೆ ಏನ್ ಮಾಡಿದ್ರು ಏನ್ ಪ್ರಯೋಜನ ಅಲ್ವಾ. ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ಳಿ. ಇವಾಗ ಬ್ರೇಕ್ಫಾಸ್ಟ್ಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೋಬೇಕು, ಊಟಕ್ಕೆ ಎಷ್ಟು ಬೇಕು ಅಷ್ಟೇ ಮಾಡ್ಕೋಬೇಕು. ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ, ನೋಡೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ನಾವು ನಾರ್ಮಲ್ ಪೀಪಲ್ಸ್ ಅಲ್ವಾ, ಇವಾಗ ಭಟ್ರು ಇವ್ರುಗಳಾದ್ರೆ ಏನ್ ಮಾಡ್ತಾರೆ, ಅಡುಗೆ ಭಟ್ರಿಗೆಲ್ಲ ತುಂಬಾನೇ ಮೆಜರ್ಮೆಂಟ್ ಎಲ್ಲ ಗೊತ್ತಿರುತ್ತೆ. ಸೊ ಅವ್ರು ಜಾಸ್ತಿ ಪದಾರ್ಥ ಹಾಕೊಂಡು ಮಾಡ್ತಾರೆ, ನಮಗ್ ಮಾಡಕ್ ಬರಲ್ವೇ. ಆಗ ಸ್ವಲ್ಪ ಮಾಡಿದ್ರು ಕ್ಲೀನಾಗಿ ನೀಟಾಗಿ ಮಾಡ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬರಲಿ. ಸಾಲ್ಟ್ ಹಾಕಿಲ್ಲ, ನೀವು ನೋಡ್ತಾ ಇರ್ಬೋದು ಗ್ರೇವಿ ಸ್ವಲ್ಪನೇ ಇರೋದು. ಸೊ ಸಾಲ್ಟ್ ನೋಡ್ಕೊಂಡು ಹಾಕೋಬೇಕು, ಯಾಕೆಂದ್ರೆ ಇದಕ್ಕೆ ಟೊಮೊಟೊನು ಆ್ಯಡ್ ಮಾಡಿರೋದ್ರಿಂದ ಅದೂ ಹುಳಿ ಇರುತ್ತೆ ಜಾಸ್ತಿ. ಆ ಟೈಮಲ್ಲಿ ಬಂದು ನಾವು ಜಾಸ್ತಿ ಸಾಲ್ಟ್ ಹಾಕ್ಬಿಟ್ರೆ ಹುಳಿ ಜೊತೆ ಉಪ್ಪು ಸೇರಿ ಇನ್ನು ಉಪ್ಪು ಜಾಸ್ತಿ ಅಂತ ಫೀಲ್ ಆಗುತ್ತೆ. ಹಾಗಾಗಿ ಇವಾಗಲೇ ನಾನು ಬಂದು ಕಡಲೆಕಾಳನ್ನ ಆ್ಯಡ್ ಮಾಡ್ತೀನಿ. ಯಾಕೆ ಅಂದರೆ ಈ ಕಡಲೆಕಾಳು ಬಂದು ಚೆನ್ನಾಗಿ ಬೇಯಿಸಿದ್ದೀವಿ ಒಂದು. ಇವಾಗ ಈ ಮಸಾಲ ಜೊತೆ ಕುಕ್ ಆದರೆ ಆ ಕಡಲೆಕಾಳಿಗೆ ಉಪ್ಪು ಹುಳಿ ಖಾರ ಎಲ್ಲ ಹಿಡಿಯುತ್ತೆ. ನಾವು ಲಾಸ್ಟಲ್ಲಿ ಆ್ಯಡ್ ಮಾಡಿಬಿಟ್ರೆ ಅದೇನು ಹಿಡಿಯಲ್ಲ. ಯಾಕಂದರೆ ಅದು ಚೆನ್ನಾಗಿ ಅದ್ರ ಜೊತೆ ಬೆಂದ್ಕೋಬೇಕು, ಕುದ್ದಿ ಹೊಂದ್ಕೋಬೇಕು. ಆವಾಗ ಅದು ಟೇಸ್ಟ್ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಇಲ್ಲಾಂದ್ರೆ ಕಾಳು ಸಪ್ಪೆ ಅಂತ ಫೀಲ್ ಆಗುತ್ತೆ. ಒಂದೆರಡು ನಿಮಿಷ ಮುಚ್ಚಿಟ್ಟು ಬೇಯಿಸೋಣ. ಸೊ ಅಲ್ಲಿವರೆಗೂ ನಾವು ಪೂರಿನ ಲಟ್ಟಿಸ್ಕೊಳ್ಳೋಕ್ಕೆ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಸೊ ನಾನು ಯಾವಾಗಲೂ ಅಷ್ಟು ಪೂರಿನ 5 ಮಾಡ್ಕೊಳ್ತೀನಿ ಒಬ್ಬೊಬ್ರಿಗೆ. 3 ತಿನ್ನೋದು, ಇಲ್ಲ 4 ಮ್ಯಾಕ್ಸಿಮಮ್ ಅಂದರೆ. ಸೊ ಊಟಕ್ಕೆ ಆಗಲಿ ತಿಂಡಿಗೆ ಆಗಲಿ ಕೂತಾಗ ನಾವು ಕಡಿಮೆ ಮಾಡಿಬಿಟ್ಟು ಅಕಸ್ಮಾತ್ ತಿನ್ನಬೇಕು ಅಂತ ಮಕ್ಕಳೇ ಆಗಲಿ ನಮಗೆ ಆಗಲಿ ಅನ್ನಿಸ್ದಾಗ ಶಾರ್ಟೇಜ್ ಆಗಿಬಿಟ್ಟು ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ, ಆದರೆ ಕಡಿಮೆ ಮಾಡಿಕೊಂಡು ಊಟಕ್ಕೆ ಯಾವತ್ತೂ ಕೂತ್ಕೋಬಾರ್ದು. ಸಮಾಧಾನವಾಗಿ ಊಟ ಮಾಡಬೇಕು, ಅನ್ಕಂಫರ್ಟಬಲ್ ಇರಬಾರ್ದು ಅನ್ನೋದು ನನ್ನ ಭಾವನೆ. ಹಾಗಾಗಿ ನಾನು ಒಬ್ಬೊಬ್ರಿಗೆ 5 ಅಂತ ಲೆಕ್ಕ ಮಾಡಿ ಮಾಡ್ಕೊಳ್ತೀನಿ. ಮಿಕ್ಕಿದ ಹಿಟ್ಟನ್ನ ಎತ್ತಿಕ್ಬಿಡ್ತೀನಿ. ರಾತ್ರಿಗೆ ಮತ್ತೆ ಬೇಕಾದ್ರೆ ಮಾಡ್ಕೊಂಡ್ರೆ ಆಗುತ್ತೆ ಚಪಾತಿ ಏನಾದರೂ. ಹಾಗಾಗಿ ಸೊ ನಾನು ಹಾಗೆ ಪ್ರಿಪೇರ್ ಮಾಡೋದು ಯಾವಾಗ್ಲೂ. ಏನೇ ಮಾಡಬೇಕಾದ್ರೂ ಒಬ್ಬ ಮನುಷ್ಯಂಗೆ ಒಂದು ಸ್ವಲ್ಪ ಊಟ ಎಕ್ಸ್ಟ್ರಾ ಇರಬೇಕು. ಕಡಿಮೆ ಇದ್ದು ಊಟ ಸಾಕಾಗಿಲ್ಲ ನನಗಿನ್ನ ಬೇಕಿತ್ತು ಅಂತ ಇವಾಗ ನಮಗೆ ಆದರೂ ಅಷ್ಟೇ ಸಮಾಧಾನ ಇಲ್ಲದೆ ಊಟದಿಂದ ಹೇಳ್ಬಾರ್ದು. ಅದು ತೃಪ್ತಿ ಕೊಡಲ್ಲ ಮನಸ್ಸಿಗೆ. ನಾವು ಸಂಪಾದನೆ ಮಾಡೋದೇ ತಿನ್ನೋದಕ್ಕೋಸ್ಕರ, ಕಷ್ಟಪಡೋದು ತಿನ್ನೋದಕ್ಕೋಸ್ಕರ ಅಲ್ವಾ. ಯಾರ್ದು ಏನು ನಾವು ತಿನ್ನಲ್ಲ, ಯಾರ ದುಡ್ಡಲ್ಲೂ ನಾವು ಊಟ ಮಾಡಲ್ಲ. ಅಟ್ಲೀಸ್ಟ್ ನಮ್ಮ ಊಟನ ನಮ್ಮ ದುಡ್ಡಲ್ಲಿ ತಿನ್ನೋದಾದರೂ ನೀಟಾಗಿ ಹೊಟ್ಟೆ ತುಂಬ ತೃಪ್ತಿಯಾಗಿ ತಿನ್ನಬೇಕು. ಇನ್ನೊಂದು ಏನಂದರೆ ಇವಾಗಿನ ಏಜಲ್ಲಿ ನಾವು ಎಷ್ಟು ದಿವಸ ಬದುಕಿರ್ತೀವಿ ಅನ್ನೋ ಗ್ಯಾರಂಟಿ ಯಾರಿಗೂ ಇರಲ್ಲ. ಸೊ ಟೈಮ್ ಇದ್ದಾಗ, ನಮಗೆ ಶಕ್ತಿ ಇದ್ದಾಗ ಜೀರ್ಣಕ್ರಿಯೆದು ಚೆನ್ನಾಗಿ ತಿನ್ನಬೇಕು. ತಿಂದುಬಿಟ್ಟು ಅರಗಿಸ್ಕೊಂಡು ಆನಂತರ ಇದ್ದಿದ್ದೆ ವಯಸ್ಸಾದ ಮೇಲೆ ಮಾಮೂಲಿ ತಿನ್ನೋಕ್ಕಾಗಲ್ಲ, ಜೀರ್ಣ ನಮ್ಗೆ ಅದು ತಿನ್ನೋಕ್ಕಾಗಲ್ಲ ಇದು ತಿನ್ನೋಕ್ಕಾಗಲ್ಲ ಅಂತ. ಸೊ ವಯಸ್ಸಿರುವಾಗಲೇ ನಾವು ಚೆನ್ನಾಗಿ ನಮ್ಗೆ ಏನು ಇಷ್ಟ ಅದನ್ನು ಮಾತ್ರ ಇಷ್ಟಪಟ್ಟು ತಿನ್ನೋಣ. ಸುಮ್ಮನೆ ಇಷ್ಟ ಇಲ್ದಿರೋದನ್ನೆಲ್ಲ ತಿನ್ಕೊಂಡು ಹಾಳು ಮಾಡ್ಕೊಳ್ಳೋ ಬದಲು ಹೆಲ್ತನ ಅಲ್ವಾ. ಸೊ ಇಷ್ಟು ಹಿಟ್ಟು ಮಿಕ್ಸು ಎತ್ತಿಕೋಣ. ರಾತ್ರಿಗೆ ಒಂದು 3 ಚಪಾತಿ ಆಗುತ್ತೆ ಸಾಕು. ಸೊ ನಾನಂತೂ ಇವಾಗ ಈ ಸ್ಲ್ಯಾಬ್ ಮೇಲೇ ನೀಟಾಗಿ ಒತ್ಕೊಂಡ್ಬಿಡ್ತೀನಿ ಚಪಾತಿ ಪೂರಿ ಎಲ್ಲ. ಈ ಥರ ಸ್ಲ್ಯಾಬ್ ಮೇಲೆ ಒತ್ತೋದ್ರಿಂದ ನಮಗೆ ಬೇಗ ಮಾಡ್ಕೊಂಡ್ಬಿಡ್ಬೋದು, ಟೈಮ್ ಜಾಸ್ತಿ ಹಿಡಿಯಲ್ಲ. ಅದೇ ಮನೆ ಮೇಲೆ ಒತ್ತಿದ್ರೆ ಸ್ವಲ್ಪ ರಿಸ್ಕು, ಆಮೇಲೆ ತುಂಬಾ ಒಂಥರ ಟೈಮ್ ಅನಿಸುತ್ತೆ. ಇದ್ರ ಮೇಲೆ ಏನಿಲ್ವಲ್ಲ, ಹೆಂಗೆ ಬೇಕಾದ್ರೆ ಲಟ್ಟಿಸ್ಬೋದು, ಎಷ್ಟು ಅಗಲ ಜಾಗ ಇರೋದ್ರಿಂದ. ಹಾಗಾಗಿ ಈಗ ಲಟ್ಟಿಸ್ಕೊತೀನಿ. ಇನ್ನೊಂದು ಪೂರಿ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ಉಪ್ಪುತ್ತೆ. ಈಗ ಆಮೇಲೆ ಏನಾಗುತ್ತೆ ಅಂದರೆ ಈ ಥರ ಲಟ್ಟಿಸಿರ್ತೀವಲ್ಲ, ಹಿಂಗೆ ಹಾಕ್ಕೊಳ್ತೀವಲ್ಲ, ಅದು 1-2 ನಿಮಿಷ ಒಂಥರ ಹಿಟ್ಟು ಒಣಗ್ದಂಗೆ ಆಗುತ್ತೆ ನೋಡಿ. ಅದೇ ನಾವೆಲ್ಲ ಬೇಯಿಸೋ ಅಷ್ಟರಲ್ಲಿ ಹಿಟ್ಟೆಲ್ಲ ಒಂದು ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ ಒತ್ತಿರೋ ಚಪಾತಿ ಎಲ್ಲ. ಆ ಥರ ಇದ್ದಾಗ್ಲೂ ಕೆಲವೊಂದ್ಸತಿ ಪೂರಿ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ. ಜಾಸ್ತಿ ವೆಟ್ಟಿದ್ದಾಗ ಅಂದರೆ ಒದ್ದೆ ಅಂಶ ಇದ್ದಾಗ ಅಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರಲ್ಲ. ಹಾಗಾಗಿ
ಪೂರಿ ಮಾಡೋ ವಿಧಾನ ಇದು. ಸೊ ಇವತ್ತು ಸ್ವಲ್ಪ ನೀರು ಜಾಸ್ತಿನೇ ಆಗಿದೆ, ಆಗ ಕಚ್ಕೊಳ್ತಾ ಐತೆ ಕಚ 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 ಅಂತ. ಇರಲಿ, ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟು ಬಿಟ್ಟರೆ ನೀಟಾಗಿ ಉಬ್ಬರುತ್ತೆ. ಎಣ್ಣೆ ಕಾದಿಲ್ಲ ಅಂದರೆ ಉಬ್ಬೋದೇ ಇಲ್ಲ. ಸೊ ಆ ಕಡೆ ಚೆನ್ನಾಗಿ ಮಸಾಲ ಗೊಜ್ಜು ರೆಡಿ ಆಗ್ತಾಯಿದೆ, ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಬನ್ನಿ ಬೇಗ ಬೇಗ ಮಾಡಿಬಿಟ್ಟು ನಾವು ಫ್ರೆಶ್ ಅಪ್ ಆಗಕ್ಕೆ ಹೋಗಬೇಕು. ಈ ರಜಾ ಬಂದ್ಬಿಟ್ಟಿರೋದ್ರಿಂದ ಮಕ್ಕಳಿಗೆ ಎಕ್ಸಾಮ್ ಮುಗ್ದಿ ನನಗೆ ಇವತ್ತು ಶುಕ್ರವಾರ ಅನ್ನೋದು ಜ್ಞಾಪನ ಇಲ್ಲ, ಗುರುವಾರ ಅನ್ನೋ ಫೀಲಿಂಗಲ್ಲೇ ಇದ್ದೀನಿ. ಅಯ್ಯೋ, ಬರೀ ಕೆಲಸ ಮಾಡು, ಬೆಳಗ್ಗೆ ಎದ್ದೇಳು, ಪಾತ್ರೆ ತೊಳಿ, ಮಕ್ಳಿಗೆ ಟಿಫನ್ ಮಾಡು, ಮತ್ತೆ ಮನೇಲೇ ಇರ್ತಾರಲ್ಲ ಮಧ್ಯಾಹ್ನಕ್ಕೆ ಅಡುಗೆ ಮಾಡು, ಮತ್ತು ಅದಾದ್ಮೇಲೆ ಸಂಜೆ ಕಾಫಿ ಕೊಡು ಇಲ್ಲ ಸ್ನ್ಯಾಕ್ಸ್ ಕೊಡು, ಇದೇ ಆಗೋಗ್ತಾ ಇದೆ ನನಗಂತೂ. ಅದು ಬಿಟ್ಟರೆ ಸಂಜೆ ಸೈಕ್ಲಿಂಗ್ ಕರ್ಕೊಂಡು ಹೋಗ್ತೀನಿ ಅವಳನ್ನ, ಅವಾಗ ಇವ್ನು ನನ್ನ ಮಗನೂ ಕರ್ಕೊಂಡು ಹೋಗ್ಬೇಕು, ರೆಡಿಯಾಗು ಹೋಗು ಅಂತ. ಸೊ ತುಂಬಾ ಇದಾಗ್ಬಿಟ್ಟಿದೆ ನನಗೆ. ಸ್ಕೂಲ್ ಇದ್ರೆ ಹಂಗಲ್ಲ, ಒಂದು ಬ್ರೇಕ್ಫಾಸ್ಟ್ ಮಾಡ್ತೀವಿ, ಅದನ್ನೇ ಲಂಚ್ ಬಾಕ್ಸ್ ಹಾಕಿ ಕಳಿಸ್ಬಿಡ್ತೀವಿ. ಇನ್ನು ಬರೋದು 3 ಗಂಟೆ, ಅಲ್ಲಿವರೆಗೂ ನಮ್ಮ ಕೆಲಸ ಎಲ್ಲ ಮುಗಿಸಿ ಚೆನ್ನಾಗಿ ರೆಸ್ಟ್ ಮಾಡ್ಕೊಂಡ್ಬಿಡ್ಬೋದು. ಮಧ್ಯಾಹ್ನ ಊಟಕ್ಕೆ ಯಾರೂ ಇರೋದಿಲ್ಲ. ಈ ಸ್ಕೂಲ್ ರಜಾ ಕೊಟ್ಬಿಟ್ಟು ನನಗಂತೂ ತುಂಬ ಟಾರ್ಚರ್ ಆಗ್ಬಿಟ್ಟೈತೆ ಒಂಥರ. 3 ಟೈಮು ಬೇಯಿಸಿ 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 ಏನು ಮಾಡೋಕ್ಕಾಗತ್ತೆ. ನಮ್ಮಂಥ ಹೆಣ್ಮಕ್ಳು ನಮಗೆ ಬೇಯಿಸೋದು ತೊಳೆಯೋದೇ ಕೆಲಸ ಆಗ್ಬಿಟ್ಟೈತೆ. ಅದರಲ್ಲಿ ಈ ಮಕ್ಕಳುಗಳು ಸ್ವಲ್ಪ ದೊಡ್ಡವಾಗೋವರೆಗೂ ಕಷ್ಟನೇ, ಹಂಗಾಗಿ. ಸೊ ಬನ್ನಿ ಇವಾಗ ಗ್ರೇವಿ ಹೇಗಾಗಿದೆ ನೋಡೋಣ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ, ಕಲರು ಎಲ್ಲನೂ ನೋಡಿ. ಈ ಥರ ಗಟ್ಟಿಗಿರಬೇಕು ಚೆನ್ನ ಮಸಾಲ ಅಂದರೆ, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರೋದು. ತೆಳುಗಿರಬಾರ್ದು, ಈ ಥರ ಗಟ್ಟಿಗಿರಬೇಕು. ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಹೇಗೆ ಬಿಟ್ಕೊಳ್ತಾ ಇದೆ ಅಂತ. ಸೊ ಇವಾಗ ಚೆನ್ನ ಮಸಾಲ ರೆಡಿಯಾಗಿದೆ, ಆಫ್ ಮಾಡಿಬಿಡೋಣ. ಈ ಕಡೆ ಎಣ್ಣೆ ಕಾಯಿಸಿಟ್ಕೊಂಡಿದ್ದೀನಿ ಪೂರಿ ಮಾಡೋಕ್ಕೆ. ಗ್ಯಾಸ್ ವಾಶ್ ಮಾಡಿಲ್ಲ, ಯಾರು ಏನೋ ಅಂದ್ಕೋಬೇಡಿ, ನನಗೆ ಟೈಮೇ ಇಲ್ಲ. ಈ ಮಕ್ಕಳ ಜೊತೆ ಆಡ್ಕೊಂಡು ಮಾಡ್ತೀನಿ. ಸ್ವಲ್ಪ ಕೆಲಸ ಎಲ್ಲ, ತಿಂಡಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಗ್ಯಾಸ್ನ ಕ್ಲೀನ್ ಮಾಡಬೇಕು. ಇವಾಗಲೇ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ, ಪೂರಿ ಮಾಡೋದ್ರಿಂದ ಎಣ್ಣೆ ಎಲ್ಲ ಎಗರ್ಬಿಡುತ್ತೆ. ಆವಾಗ ಒಂಥರ ಮತ್ತೆ ಕ್ಲೀನ್ ಮಾಡಿದ್ದ ಮನ್ಸಿಗೆ ಸಮಾಧಾನ ಆಗಲ್ಲ. ಒಂದೇ ಸತಿ ಎಲ್ಲನೂ ಮುಗಿಸ್ಬಿಟ್ಟು ಕೆಲಸನ ಮಾಡಿಕೊಂಡ್ರೆ ಆವಾಗ ಕ್ಲೀನಾಗಿರುತ್ತೆ. ಹಾಗಾಗಿ ಅಡುಗೆ ತಿಂಡಿ ಮುಂಚೆ ನಾನು ಸ್ಟವ್ನ ಕ್ಲೀನ್ ಮಾಡ್ಕೊಳ್ಳೋದು, ಆ ನಂತರ ಮಾಡಿಕೊಂಡ್ರೆ ಒಂಥರ ಮನಸ್ಸಿಗೂ ಸಮಾಧಾನ. ಮಾಡಿದ ತಕ್ಕನಂಗೆ ಕ್ಲೀನ್ ಮಾಡಿದ ತಕ್ಷಣ ಇವಾಗ ಹಾಲಕ್ಕೆ ಬಂದ್ಬಿಟ್ರೆ ಎಷ್ಟು ಕೋಪ ಬರುತ್ತೆ, ಆ ಥರ ಆಗಬಾರ್ದು. ಅದಕ್ಕೆ ಎಣ್ಣೆ ಕಾದಿದೆ ನೋಡೋಣ. ಕಾದಿದೆ. ಸೊ ನೋಡ್ಬೋದು ಪೂರಿ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ. ಸೊ ಎಣ್ಣೆ ಕಾದ್ರೆ ಹಿಂಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ನಾವೇನು ಸೋಡಾ ಏನೋ ಹಾಕೋ ಅವಶ್ಯಕತೆ ಇಲ್ಲ. ನಾನು ಯಾವ ಸೋಡಾನು ಹಾಕಲ್ಲ, ಮೈದಾ ಹಿಟ್ಟು ಹಾಕಲ್ಲ. ನಾನು ಹೀಗೆ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬರೀ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ತಿಂದು ಈ ಹುಡುಗರನ್ನ ರೆಡಿ ಮಾಡ್ಕೊಂಡು ಹೊರಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಕೊನೆಗೆ ಆಟೋನ ಬಂದು ಸೀತಾ ಸರ್ಕಲ್ ಹತ್ರ ಹತ್ತಿದ್ದಾಯಿತು. ಮನೆ ಹತ್ರ ಯಾವುದೇ ಆಟೋ ಬುಕ್ ಮಾಡೋಕ್ಕೆ ನಮ್ಮ ಮನೆಯವ್ರು ಫೋನೇ ಎತ್ತಲಿಲ್ಲ. ಹಾಗಾಗಿ ನಡ್ಕೊಂಡು ಬಂದೆ. ಸೀತಾ ಸರ್ಕಲಲ್ಲಿ ಆಟೋನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಂಟಿ ಮನೆಗೆ ಹೋಗಿದ್ವಿ. ಸೊ ನನ್ನ ಮಗ ಅಲ್ಲಿ ಪಾಪು ಇದೆ ಅಂತ ಮಾತಾಡಿಸ್ತಾ ಇದ್ದಾನೆ, ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಸೊ ಬೋರ್ ಆದಾಗ ಆಂಟಿ ಮನೆಗೆ ಹೊಟ್ಟೋಗ್ತೀವಿ, ಇನ್ನೇನು ಮಾಡೋದಲ್ವಾ. ಏನು ಹಣ್ಣು ಆಂಟಿ? ಹಾಂ, ನೇರಳೆ ಹಣ್ಣು ಅದು. ಆಂಟಿ ಅವತ್ತ ಹೇಳಿಲ್ವಾ? ಹಾಯ್ ಫಿಶ್. ನೋಡಿ ನಮ್ಮ ಮನೆ ಆಂಟಿ ಮನೆಗೆ ಬಂದರೆ ಫಸ್ಟು ಫಿಶ್ನೇ ನಾವು ಮಾತಾಡ್ಸೋದು. ಕ್ಯೂಟಾಗಿದೆ ಅಲ್ವಾ? ನಮ್ಮ ಮನೇಲಿ ತರೋಕ್ಕಾಗಲ್ಲ, ತಂದರೆ ನಾನೇ ಕ್ಲೀನ್ ಮಾಡಬೇಕು. ಅದಕ್ಕೆ ನಾನು ಮನೇಲಿ ತರೋಲ್ಲ. ಆಂಟಿ ಮನೆಗೆ ಬಂದಾಗ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದು ನಾವು ಯಾವಾಗ್ಲೂ. ನೋಡಿ ಆಂಟಿ ಎಷ್ಟು ಚೆನ್ನಾಗಿ ಮನೆ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಮ್ಮ ಮನೇಲೆಲ್ಲ ಗಜ ಬಿಜಿ ಮಾಡಿಬಿಡ್ತಾರೆ ನಮ್ಮ ಹುಡುಗರು. ಇವ್ರದ್ದು ಡಬಲ್ ಬೆಡ್ರೂಮ್ ಮನೆ. ಹಾಂ, ಹ್ಞೂ ಆಫ್ ಮಾಡ್ತೀನಿ. ನೋಡಿ ಅವ್ರ ಕಿಚನ್. ಹ್ಞೂ ಆಫ್ ಮಾಡಿದೆ. ಇಲ್ಲೆಲ್ಲ ಸ್ಲ್ಯಾಬ್ ಮಾಡಿದ್ದಾರೆ ಇಟ್ಕೊಳ್ಳೋಕ್ಕೆ. ಚೆನ್ನಾಗಿದೆ, ಶೋಕೇಸ್ ಥರ ಮಾಡಿದ್ದಾರೆ. ಬಾಕ್ಸಸ್ ಎಲ್ಲ ಇಟ್ಕೋಬೋದು. ದೊಡ್ಡದು ಕಿಚನ್ ಇವ್ರದ್ದು. ಇವ್ರು ಆ್ಯಕ್ಚುಲಿ ಮದುವೆ ಮಾಡೋಕ್ಕೆ ಅಂತ ಇಷ್ಟು ದೊಡ್ಡ ಮನೆ ಮಾಡಿದ್ದಾರೆ. ಇಲ್ಲೊಂದು ಬೆಡ್ರೂಮು, ಮಾಸ್ಟರ್ ಬೆಡ್ರೂಮ್ ದೊಡ್ಡದಿದೆ. ಇಲ್ಲೂ ವಾರ್ಡ್ರೂಬ್ ಎಲ್ಲ ಇಟ್ಟಿದ್ದಾರೆ. ಡಬಲ್ ಸೈಡ್ ಅಲ್ಲ, ಡಬಲ್ ಬೆಡ್ರೂಮು. ಇದೊಂದು ಬೆಡ್ರೂಮ್. ಮತ್ತು ಇದು ಬಂದು ಟಾಯ್ಲೆಟು. ಆ ಕಡೆ ಬಂದು ಹಿಂದೆಗೆ ಹೋಗೋಕ್ಕೆ
ಜಾಗ ಮತ್ತೆ ದೊಡ್ಡದು ಹಾಲು. ಅದು ಆ ಕಡೆ ಪ್ಯಾಸೇಜ್. ಓ ನೋಡಿ ಫ್ರೆಂಡ್ಸ್, ನಮ್ಮ ಆಂಟಿ ಮನೆ ಗಾರ್ಡನಲ್ಲಿ ಇವತ್ತು ಚಿಟ್ಟೆ ಬಂದಿದೆ. ಝೂಮ್ ಮಾಡಿ ತರಿಸ್ತೀನಿ ತಾಳಿ, ಇಲ್ಲ ಹಾರಾಗುತ್ತೆ ಅದಕ್ಕೆ. ಇನ್ನೂ ಹತ್ತಿರ ತರಿಸ್ತೀನಿ ನೋಡಿ, ಹಾರೈತಿತ್ತೆ ಗುರು, ಸೂಪರು. ಮತ್ತಿಲ್ಲೆಲ್ಲೋ ವೈಟ್ ಕಲರ್ ನೋಡಿದೆ, ಇಲ್ಲಿ ನೋಡಿ ಮತ್ತೆ ಬಂತದು. ಇಲ್ಲಿ ವೈಟ್ ಕಲರ್ ದೊಡ್ಡಾಡ್ತೈತೆ ಪ್ರಾಣಿದು. ಹಾ ಎಷ್ಟು ಅಲ್ವಾ ಡೈಲಿ ಮಿಲ್ಕು? ಡೈಲಿ ಮಿಲ್ಕ್ ಅಲ್ಲ, ಡೈರಿ ಮಿಲ್ಕ್. ಪಾಪು ಕೂತ್ಕೋ. ಇಬ್ರು ಅರ್ಧಕ್ಕರ್ಧ ಮಾಡ್ಕೊಂಡಿದ್ದೀವಿ. ಅವನದಲ್ಲಿದೆ, ನಾನು ತಿಂತ ಇದ್ದೀನಿ. ಕೂತ್ಕೋ ಫ್ರೆಂಡ್ಸ್, ನಾನು ನಿಮಗೆ ತೋರಿಸಿದ್ದೆ. ಕೂತ್ಕೋ ಅಂದ್ರೆ ಪುರಾಣ ಪಾಪ ಎಷ್ಟು ಮಾತಾಡ್ತಾಳೆ ಅಂದ್ರೆ ಇವಳು. ಬೆಳಗ್ಗೆ ಇಲ್ಲೋಡ ಚೆನ್ನಾಗಿತ್ತು ಮಾತ್ರ ಚಿಟ್ಟೆಗಳು. ನಾನು ತೋರಿಸಿದ್ದೀನಿ ನೋಡಿ, ಸಕ್ಕತ್ತಾಗಿತ್ತು ಮಾತ್ರ. ಎಲ್ಲ ಗಾರ್ಡನ್ಗೆ ಹೋಗೋಣ, ಒಂಚೂರು ವಾಕ್ ಮಾಡೋಣ. ಬರ ಗಾರ್ಡನ್ಗೆ ಹೋಗೋಣ. ಚಾಕ್ಲೇಟ್ ಅಂತೆ ಕೊಡೆ ಚಿನಿ, ಒಂಚೂರು ಬಾಯಿಗೆ ಹಾಕೋ. ನೀನು ಹಾಳು ಮಾಡ್ತೀಯ, ತಿನ್ನಲ್ಲ ಪೂರ್ತಿ. ಬಾ ಬಾಯಿಲಿ ಅಲ್ಲಿ ಗಿಡ ನೋಡೋಣ. ಬಾ, ಗಿಡ ಏನೇನು ಬೆಳೆದಿದೆ. ಬಾ ಬಾ ಬಾ. ಬರಲ್ವಾ? ಅಲ್ಲೇ ಕೂತ್ಕೋ. ಬರಲ್ವಂತೆ ಫ್ರೆಂಡ್ಸ್ ಅವನು. ನೋಡಿ ಬೇಗ ಬನ್ನಿ. ಇದು ಹಸಿಮೆಣ್ಸಿಕಾಯ ಗಣಕೆ ಗಿಡನ ಆಂಟಿ ಇದು? ಹಾ, ಹೂವು ಬಿಟ್ಟೈತೆ. ಇದು ಯಾಕೆ ವೀಳ್ಯದೆಲ್ಲ ಬರ್ದೇ ಹೋಯ್ತಲ್ಲ ಇದು? ಹಾ ಇಲ್ಲ ದಡ್ಡಬಿಟ್ಟೈತಿ. ಹಾ, ಎಷ್ಟು ದೊಡ್ಡದಾಗಿದೆ ನೋಡಿ ಸ್ಟೆಮ್ಸು. ಅದು ನೆಲದ ಮೇಲಲ್ವಾ, ಹಂಗಾಗಿ. ಇದು ಬೀಜ ಕಿತ್ಕೊಂಡೋಗಿ ಹಾಕೋಣ ಇರು ನಮ್ಮನೆಗೆ, ತುಳಸಿ ಗಿಡನ. ಇಲ್ಲಿ ನೋಡಿ ಫ್ರೆಂಡ್ಸ್, ನನಗೆ ಮೇನ್ ಇಷ್ಟ ಆಗೋದು ಟೊಮೆಟೊದು. ನೋಡಿ ಇಲ್ಲಿ ಪುಟಾಣಿದು ಇದೆ ಅಮ್ಮ, ನಾನು ಕಟ್ ಮಾಡಿದ್ದೆ ಅಜ್ಜಿ ಮನೇಲಿ. ಚೆನ್ನಾಗಿರ್ತವೆ. ಇಲ್ಲಿ ಇದು ಮೊಗ್ಗು ಅಲ್ಲ, ಅದು ಹೂವಾನೇ, ಅದು ದಾಸವಾಳದ ಹೂವ. ಅದೇ ಮುಚ್ಕೊಂಡಿರೋದ. ಇಲ್ಲಿ ಇನ್ನೂ ನಿಧಾನ ಗ್ರೋತ್ ಐತೆ ನೋಡಿ, ಪಿಂಕ್ ರೆಡ್. ಎಲ್ಲೇ ಎಲ್ಲ ರೆಡ್ಡೇ ಅದು ಹೂವ ಬರೋದು. ಬಟ್ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಇದ್ರ ತೊಚ್ಚತೆ ಕೇಳ್ಬೇಕಾಗ ಒಂದ್ಸತಿ ತೋರಿಸಿದ್ದೆ ಅಲ್ವಾ ನೀನು? ಏನಂತ? ಅದೇ ತೊಚ್ಚತೆ ಕಿತ್ತಿದ್ದು. ಈ ನನ್ನ ಮಗ ನೋಡಿಲ್ಲ ಬರಲ್ವಂತ ಅಲ್ಲೇ ಚಾಕ್ಲೇಟ್ ತಿನ್ಕೊಂಡು ನಿಂತ. ಇಲ್ಲಿ ಶಾಮಂತಿಗೆ ಹೂವ ಚೆನ್ನಾಗಿದೆ. ಈ ತರ ಅಲ್ಲಿ ಯಾವ್ದೋ ಒಂದು ಇದಾಗಿದೆ, ಅದು ಬಿಟ್ಟೈತೆ, ಅದೆಲ್ಲ ಇದಾಗ್ಬಿಟ್ಟೈತೆ. ಏನು ಎಲ್ಲ ಬಿಸ್ಲಿಗೆ ಸೀದ್ ಬೂದಿ ಆಗೋಗವೆ. ಒಂದು ನಿಮಿಷ ಕಡೆ ಇಲ್ಲಿ ನಿಮ್ಗೆಲ್ಲ ಟಚ್ ಮೀ ನಾಟ್ ತೋರಿಸ್ತೀನಿ. ಎಲ್ಲಿದೆ ಟಚ್ ಮೀ ನಾಟ್? ಅಲ್ಲ, ಅದು ಟಚ್ ಮೀ ನಾಟ್ ತರ ಅದಾ? ಹಾ, ಟಚ್ ಮಾಡು ನೋಡೋಣ. ಕಾಲಲ್ಲೆಲ್ಲ ಕಡ್ಡಿ ಏನಾದ್ರೂ ಬೇಕು, ಅಷ್ಟು ದೂರ ಆಯ್ತದು. ಏ ಬಾರೆ, ಹಿಂಗೆ ಮಾಡ್ಬೋದು. ಇಲ್ಲಡ ಮಾಡು ಅಂದಾಗ ಮಾಡಲ್ಲ ಇವಳು. ನಾನ್ ಮಾಡುವಾಗ ಮಾತ್ರ ಮಾಡ್ತಾಳೆ. ಮಾಡು. ಭೂಮಿ ಒಳಗೆ ಟಚ್ ಮೀ ನಾಟ್. ವಾ, ಹೌದು, ಟಚ್ ಮೀ ನಾಟೆ ಅದು. ಮಾಡ ಇನ್ನೊಂದು. ನನಗೆ ಗೊತ್ತಿಲ್ವಾ, ನಾನು ಓದಿಲ್ವಾ ನಾನು? ಓಹೋ, ಇವಳೆಲ್ಲ ಮುದ್ಕೊಂಡ್ಬಿಡ್ತು ನೋಡಿ. 5 ಮಿನಿಟ್ಸ್ ಆದ್ಮೇಲೆ ಅದಾಗ ಬಿಟ್ಕೊಳತ್ತೆ. ತುಳಸಿ ಗಿಡ ಮರ ಆಗ್ಬಿಡುತ್ತೆ ಆಂಟಿ. ಇದು ಈ ತುಳಸಿ ಗಿಡ ಮರ ಆಗ್ಬಿಡುತ್ತೆ. ಹೂ ಅಂಕಲ್ ಅನ್ನು ನೋಡಿ, ಪುದೀನ ಸೊಪ್ಪು ಇದೇ ಹಾಕೋದು. ಅದ್ಯಾವ್ದೋ ಸೆಂಟರ್ ಫ್ರೆಶ್ ಒಳಗೆ ಒಂಥರ ಲಿಕ್ವಿಡ್ ತರ ಮಾಡಿ. ದೊಡ್ಡ ಪತ್ರೆ ಸೊಪ್ಪು ನೋಡಿ ನೋಡಿ ಎಲ್ಲ ನೋಡಿ. ನೋಡಿ ಎಲ್ಲ ನೋಡಿ. ಎಲ್ಲ ಇಂಟರ್ವ್ಯೂಸ್ ನಾನೇ ಕೊಡ್ತಿದ್ದೀನಿ. ಇವಳು ದೊಡ್ಡ ನ್ಯೂಸ್ ರಿಪೋರ್ಟರ್ ಆಗ್ಬೇಕು. ಇಲ್ಲ ಅಂದ್ರೆ ಏನಂಟಿ, ನನ್ನ ಮಗಳು ನ್ಯೂಸ್ ರಿಪೋರ್ಟ್ ಆಗ್ಬೇಕಿಲ್ಲ ಅಂದ್ರೆ ರೇಡಿಯೋ ಜಾಕಿ ಮಾಡ್ಬೇಕು. ಮಾತಾಡ್ತಾನೇ ಇರ್ತಾಳೆ. ಅವನವ್ರ ಅಪ್ಪನ ತರ ಮೂಗ ಆಯ್ತಾನೆ. ಹೂನು ಅನ್ನಲ್ಲ, ಆನು ಅನ್ನಲ್ಲ. ಬಡ್ಕೊಳ್ಳೋರು ಬಡ್ಕತಾ ಇರಿ ಅಂತ ಅಲ್ವೇನಾ? ಬಡ್ಕೊಳ್ಳೋರು ಬಡ್ಕತಾ ಇರಿ ಅಂತ. ಸ್ವಲ್ಪ ಚಿಕ್ಕದು. ಏನ್ ಹೇಳಿದ ಗಣಕೆ ಗಿಡನೇ. ಮತ್ತೆ ಹಸಿಮೆಣಸಿಕಾಯಿ ಗಿಡ ಅಂದ್ರೆ ಹಸಿಮೆಣಸಿಕಾಯಿ ಗಿಡ ಎಲ್ಲಿ ಇದ್ದ?
ಇವಳಂತೂ ತೋರಿಸಿದ್ದೇ ತೋರಿಸ್ತಾ ಇರ್ತಾಳೆ, ಯಾವಾಗಲೂ ಹಿಂಗೆ ಮಾಡ್ತಾಳೆ. ಅಲ್ಲಿ ಚಿಕ್ಕದು ಬೇಬಿ ಬಿಟ್ಟೈತೆ ಬಾ ತೋರಿಸು, ಇಲ್ಲಿ ದೊಡ್ಡದು ಬಿಟ್ಟೈತೆ ಬಾ ತೋರಿಸು ಅಂತ ತೋರಿಸಿದ್ದೇ ತೋರಿಸ್ತಾ ಇರ್ತಾಳೆ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಕಚ ಮುಚ್ಚ ಅಂತ ಇರ್ತಾಳಿಲ್ಲ ಅಂದರೆ. ಹಾಗಾಗಿ ನನಗಂತೂ ಸೆಕೆ, ಮುಖ ಎಲ್ಲ ಪೌಡ್ರು ಕ್ರೀಮ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೀನಿ ನಾನಂತೂ. ಇದ್ರ ಮಗ ಪಾರ್ಕ್ ಹೋಗೋಣ ಬಾ ಅಂತವೆ, ಸಾರಿ ಹಾಕೊಳಕ್ಕೆ ಬಂದ್ಬಿಡ್ತು. ಹಾಗಾಗಿ ಪಾರ್ಕ್ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ, ಹೋಗಿ ಬರಬೇಕು. ಅಲ್ಲಿ ಹೋದರೆ ಆ್ಯಕ್ಚುಲಿ ಒಂದು ದಿವಸ ಪೂರ್ತಿ ಅಲ್ಲೇ ಇರ್ತೀವಿ, ಸಂಜೆ ಅಷ್ಟರಲ್ಲೇ ಬರ್ತೀನಿ ಈಚೆಗೆ. ಹಾಗೆ ನಡ್ಕೊಂಡು ಹೋಗೋದು. ಇದು ನೇರಳೆ ಹಣ್ಣಿನ ಮರ. ಸೊ ಇದು ಬ್ಯಾಕ್ ಸೈಡ್ ಅವ್ರ ಮನೆ ಹತ್ರ ತೆಗ್ದಿರೋದು. ಅಲ್ಲಿ ನೇರಳೆ ಹಣ್ಣಿನ ಮರ ಇದೆ, ಅದೆಲ್ಲ ಬಿದ್ದು ಕೆಳಗೆಲ್ಲ ಗಲೀಜು ಆಗ್ತಾನೆ ಇರುತ್ತೆ. ಅದನ್ನು ವೀಡಿಯೋ ಶೂಟ್ ಮಾಡ್ಕೊಬಂದಳು ನನ್ನ ಮಗಳು. ಆ ಮರ ಇದೆ, ಈ ಮರ ಇದೆ, ಈ ಗಿಡ ಇದೆ, ಆ ಗೇಟ್ ಇದೆ ಅಂತ. ಇಲ್ಲೇನು ಕೆಲಸ ಅಲ್ಲಿಗೆ ಹೋದರೆ ಬರೀ ಅದೇ ಕೆಲಸ ಅವಳಿಗೆ. ಹಾಗಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಾಳೆ. ಅವ್ರು ಏನೇನು ಗಿಡ ಹಾಕೋರೆಲ್ಲ. ಇದು ಕಬ್ಬು, ಇದು ಹಾಕೋರೆ, ಇನ್ನೂ ಬಂದೇ ಇಲ್ಲ ಕಬ್ಬು. ಏನೇನು ಸಿಗುತ್ತೆ ಎಲ್ಲ ತಂದು ಹಾಕಿದ್ದಾರೆ ಪಾಪ. ನಮ್ಮ ಮನೆಯಲ್ಲಿ ತುಪ್ಪ ದೊಡ್ಡ ಹಬ್ಬ ಇವಾಗ. ಸುಮ್ಮನೆ ಕೂತ್ಕೊಳ್ಳ, ನೀನು ಫೋಟೋ ಹೊಡಿತೀನಿ. ಅಕ್ಕ ಸುಮ್ಮನೆ ಕೂತ್ಕೊ, ಹಂಗೆ ಕೂತ್ಕೊ. ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ ಚಾಕಿ? ಚಾಕಿ ಅಲ್ಲ ಸರಿ ಮಾಮ. ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಏನೇನು ನೇಮ್ಸ್ ಇದೆ ಅಂತ. ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯ್ತಾ ಅಂತ. ಹೇಳಿಲ್ವಾ ಅಲ್ಲಿ? ಅದು ಬಿಡ್ತಾ ಇದ್ರೆ ಇದಾಗಲ್ಲ. ನೀನು ಆನ್ ಮಾಡು. ನೋಡಿ ಫ್ರೆಂಡ್ಸ್, ನಾನು ನೋಡಿ ಇವರಿಬ್ರು ಕಿತ್ತಾಡ್ತವ್ರ ನೀರು ಬಿಡೋಕೆ. ನೋಡಿ ಇವಾಗ ಮಸ್ತಿರೋದು. ಬಿಡು, ಬೇಗ ಬಿಡು. ಅಷ್ಟೇ ಹತ್ತು ಅಂತೀನಿ. ಅವನಿಗೂ ಅಂತ ಕೊಡೆ. ಹಾಕು. ಹಾಂ ಹಮ್ಕಸ್. ಹಿಂಗೆ ಹಾಕ್ಬೇಕು, ಎಲ್ಲಾದ್ರ ಮೇಲೆ ಬೆಳಿಬೇಕಂದ್ರೆ. ಇಲ್ಲಂತ ಹಾಕು. ಇಲ್ವಾ? ಅಯ್ಯೋ, ನನ್ನ ಮೈ ಮೇಲೆಲ್ಲ ಬಿಡ್ತಾವ್ರಿ ಇವರು. ಅದು ಫಾಸ್ಟ್ ಆಯ್ತು ಜಾಸ್ತಿ. ಆಂಟಿ ಇನ್ನೊಂದಕ್ಕೆ ಹಾಕಿ ಆಂಟಿ, ಅಟ್ಲೀಸ್ಟ್. ಇನ್ನೊಂದೆಲ್ಲೈತೆ ಅಲ್ಲಿ ಇಲ್ವಾ? ಕಾವೇರಿ ನೀರು. ಓ, ಇದು ಬಿಂದಿಗೆದಾ? ಅಲ್ಲ, ಕಾವೇರಿ ಬಂದಾಗ ಮಾತ್ರ ಬರೋದು ಬಿಂದಿಗೆದ. ಆಂಟಿ ಸೊ ಅಲ್ಲೆಲ್ಲ ಕುಣ್ದಾದ್ಮೇಲೆ ಮತ್ತೆ 4 ಗಂಟೆ 5 ಗಂಟೆ ಹಂಗೆ ಪಾರ್ಕಿಗೆ ಮತ್ತೆ ಬಂದಿದ್ವಿ ಆಂಟಿ ಮನೆ ಹತ್ರನೇ. ಅಲ್ಲೇ ಓಡಾಡ್ಕೊಂಡು ಹೋಗೋಣ ಅಂತ ಹೋಗಿದ್ವಿ ಆಂಟಿ ನಾವು ಎಲ್ಲ. ನನ್ನ ಮಗನೂ ಚೆನ್ನಾಗಿ ಉಯ್ಯಾಲೆ ಆಡ್ತಾವನೆ ಈ ಸತಿ ಸಖತ್ತಾಗೆ. ಇವಳು ಹೋದ ಸತಿ ಬಿದ್ದು ಬಂದಿದ್ಲು, ಈ ಸತಿ ಕುಂತ್ಕೊಂಡು ಕಿಸಿತಾವಳೆ. ಅವ್ನು ನನ್ನ ಮಗ ಮಾತ್ರ ಚೆನ್ನಾಗಿ ಆಡ್ತಾನೆ ಉಯ್ಯಾಲೆನ, ಅವನಿಗೆ ತುಂಬ ಇಷ್ಟ. ಎಷ್ಟೊತ್ತಾದರೂ ಆಡ್ತಿರ್ತಾನೆ ಅವನು. ಇವಳು ಅಂತೂ ಬಾಯೇ ಮುಚ್ಚಲ್ಲ, ಮಾತಾಡ್ತಾನೆ ಇರ್ತಾಳೆ. ಸುಮ್ಮನಿರು ಅಂತ ಸಾಕಾಗೋಗುತ್ತೆ. ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ನೀಟಾಗೆ ಭದ್ರಾಗಿ ಹಿಡ್ಕೊಂಡು ಕುತ್ಕೊಂಡು ಆಡ್ತಿರ್ತಾನೆ. ಸೊ ಇಲ್ಲಿ ಜಿಮ್ ಮಾಡ್ತಾವಳೆ ನನ್ನ ಮಗಳು ನೋಡ್ರಿ. ಇವಳು ಮಾಡ್ತಾವಳೆ ಅಂತ ನಾನು ಮಾಡಬೇಕು ಅಂತ ಹಠ ಮಾಡ್ತಾನೆ. ಈ ಕಡೆ ಪ್ಲೇ ಗ್ರೌಂಡ್ ಇದೆ, ಈ ಕಡೆ ಜಿಮ್ ಮಾಡೋ ಅಂಥ ಏರಿಯಾ ಮಾಡಿದ್ದಾರೆ. ಚೆನ್ನಾಗಿದೆ. ಇವಾಗ ನೋಡಿ ನನ್ನ ಮಗ ಎಷ್ಟು ಗಲಾಟೆ ಮಾಡ್ತಾನೆ ಅಂತ. ಅವಳು ಏನು ಮಾಡ್ತಾಳೆ ಅದನ್ನೆಲ್ಲ ಅವ್ನು ಮಾಡಬೇಕು ಅಂತಾನೆ. ಮಾಡು. ಇರೋ ಬರೋ ಎಕ್ಸರ್ಸೈಸ್ ಎಲ್ಲ ಟ್ರೈ ಮಾಡ್ತಾವೆ. ಮಾಡು ಮಾಡು. ನೀನದು ಮಾಡೋಕ್ಕಾಗಲ್ಲ ಮಗನೇ, ನೀನು ಚಿಕ್ಕವನು. ಹಾಂ, ನೆಕ್ಸ್ಟ್ ಇನ್ಯಾವ್ದು ಮಾಡ್ತೀಯಾ? ಬೇಡ ಕಂದ, ಅದು ಬೇಡಮ್ಮ. ಹಾಂ, ಚಿನಿ ಹಾಯ್ ಮಾಡಿಲಿ. ಹಾಯ್. ಸೊ ಪಾರ್ಕ್ ಹೋಗಿದ್ದಾಯ್ತು. ಇವಾಗ ವಾಪಸ್ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ
ನನಗೂ ಹಂಗೆ ಹೋಗ್ತೀನಿ ಆಂಟಿ ಅಂದೆ. ಅವರು ಬೇಡ ಬಾ ಹೋಗಂತೆ ಅಂದ್ಬಿಟ್ಟು ಕರ್ಕೊಂಡೋದ್ರು. ಮತ್ತು ಅಲ್ಲೇ ಹೋಗಿ ಮತ್ತೆ ಮಾಮೂಲಿ ಟಿಕ್ಕಿ ಪುರಿ ತಗೊಂಡು ಕಾಫಿ ಗಿಫಿ ಕುಡಿದು ಆಮೇಲೆ ಮನೆಗೆ ಹೋದೆ. ಸೊ ಹಂಗೇ ನಡ್ಕೊಂಡು ಹೋಗ್ತಾ ಇದ್ದೀವಿ, ಮಾತಾಡ್ಕೊಂಡದು ಇದು ಅಂತ. ಸೊ ಒನ್ ಡೇ ಪೂರ್ತಿ ಟೈಮ್ ಪಾಸ್ ಆಯಿತು. ಸೊ ಆಂಟಿ ಮನೆಗೆ ನಾವು ಏನು ಹೋಗ್ತೀವಿ ಅಂದರೆ ಇದಕ್ಕೆ ಟೈಮ್ ಪಾಸ್ಗೆ ಅಷ್ಟೇ. ಸೊ ಫ್ರೆಂಡ್ಸ್, ಇವಾಗ ವ್ಲಾಗ್ ಎಂಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆಂಟಿ ಮನೆಗೆಲ್ಲ ಹೋಗಿ ಬಂದಿದ್ದಾಯಿತು. ತುಂಬಾ ಶೆಕೆ, ನಮಗಂತೂ ಕತ್ತಲ್ಲೆಲ್ಲ ಸಿಕ್ಕಾಬಿಟ್ಟೆ ಸ್ವೆಟ್ಟಿಗೆ ತುಂಬಾ ಬೇವರು ಸೊಲೆ ಅಂತಾರೆ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಚೈನ್ ತೆಗೆದಿದ್ದೀನಿ. ಸೊ ಊಟ ಎಲ್ಲ ಆಯಿತು. ಯಾಕೋ ಡೈಜೆಷನ್ನೇ ಆಗಿಲ್ಲ. ಇವತ್ತು ಬೆಳಗ್ಗೆ ಚೆನ್ನಾಗಿ ಮಸಾಲ ಮಾಡಿದ್ನಲ್ಲ ಕಡಲೆಕಾಳ್ದು, ಅದು ಸ್ವಲ್ಪ ಮಂದನೆ, ಹಾಗಾಗಿ ಮಸಾಲೆ ರಿಟರ್ನ್ ಹೊಡಿತಿತ್ತು. ಅಂದರೆ ತೇಗದ್ರೆ ಉರಿ ಉರಿ ಥರ ಮುಗ್ಗೆಲ್ಲ ಬರುತ್ತಲ್ಲ, ಆ ಥರ ಆಗ್ತಿತ್ತು. ಹಾಗಾಗಿ ಮೆರಿಂಡಾ ತರಿಸ್ಕೊಂಡು ಕುಡಿತಾ ಇದ್ದೀನಿ, ಸ್ವಲ್ಪ ಡೈಜೆಷನ್ ಆಗಲಿ ಅಂತ. ನಾನು ಸ್ಪ್ರೈಟೆಲ್ಲ ಕುಡಿಯೋಲ್ಲ, ಸ್ಪ್ರೈಟ್ ಇಷ್ಟ ಆಗಲ್ಲ ನನಗೆ. ಹಾಗಾಗಿ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿದೆ, ತುಂಬಾ ಸ್ವೆಟ್ ಆಗಿದೆ. ಈ ನನ್ನ ಮಗ ನೋಡಿ ಡ್ಯಾನ್ಸ್ ಮಾಡ್ತಿತ್ತು, ಡ್ಯಾನ್ಸ್. ಸೊ ಸಾಕಾಗಿದೆ. ಹಾಗಾಗಿ ಎಷ್ಟಾಗಿದೆ ವ್ಲಾಗು ಅಷ್ಟನ್ನೇ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಟಾಟಾ, ಬೈ ಬೈ, ಗುಡ್ ನೈಟ್.